ಓಕೆ ಎಟ್ ಪ್ರೆಸೆಂಟ್ ಇವಾಗ ನಾನು ಕೆ ಯು ವೆಬ್ಸೈಟಲ್ಲಿ ಇದ್ದೀನಿ. ಓಕೆ ಯಾವೆಲ್ಲ ಆಪ್ಷನ್ ಎಂಟ್ರಿ ಓಪನ್ ಇದಾವೆ ಒನ್ ಟೈಮ್ ಚೆಕ್ಔಟ್ ಮಾಡಿಬಿಡ್ತೀನಿ. ಈಗ ಜಸ್ಟ್ ಈಗ ಓಕೆ ಯೋಗ ಆ್ಯಂಡ್ ನ್ಯಾಚುರೋಪತಿಯಿಂದ ಸ್ಟಾರ್ಟ್ ಮಾಡ್ಕೊತೀನಿ. ಕಾಲೇಜ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಯಾವೆಲ್ಲ ಕಾಲೇಜಸ್ ಆ್ಯಡ್ ಆಗಿದ್ದಾವೆ ಓಕೆ ಇಲ್ಲಿ ಕ್ಲಿಕ್ ಮಾಡ್ಕೊಳಕ್ಕೆ ಹೋದಾಗ ಯೋಗ ಆ್ಯಂಡ್ ನ್ಯಾಚುರೋಪತಿ ಇನ್ನೂ ಕೂಡ ಆ್ಯಡ್ ಆಗಿಲ್ಲ. ಆ್ಯಂಡ್ ಅದೇ ರೀತಿಯಾಗಿ ಬೇರೆ ಒಂದು ನೋಡ್ಕೊಳ್ಳೋಣ. ಓಕೆ ಬೇರೆಯವ್ರು ನೋಡ್ಬೇಕಂದ್ರೆ ಏನು ಮಾಡ್ಬೇಕು, ನೀವು ಸಿಂಪಲಾಗಿ ಏನು ಮಾಡಬೇಕು, ಮತ್ತೆ ಓಕೆ ಕಾಣಿಸಿದ್ರೆ ಬೇರೆ ಕೋರ್ಸಸ್ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತದೆ. ಓಕೆ ಇಲ್ಲಿ ನಾನು ಬೇರೆ ಕ್ಲಿಕ್ ಮಾಡ್ಕೊತೀನಿ. ಲೈಕ್ ಈಗ ಅಂತ ನಿಮ್ಗಳಿಗೆ ಗೊತ್ತಿರುವ ಹಾಗೆ ಈಗ ಯೋಗ ಆ್ಯಂಡ್ ನ್ಯಾಚುರೋಪತಿ ಅಂತೂ ಸದ್ಯಕ್ಕಿಲ್ಲ. ಬೇರೆ ಲೈಕ್ ಎಕ್ಸಾಂಪಲ್ ಈಗ ಅಗ್ರಿಕಲ್ಚರ್ ಕ್ಲಿಕ್ ಮಾಡ್ಕೊಳ್ಳೋಣ. ಅಗ್ರಿಕಲ್ಚರಲ್ಲಿ ಯಾವಾದರೂ ಬಂದಿದ್ದಾವೆ ಅಂತಂದು ಅಂದರೆ ಹೊಸದಾಗಿ ನಿಮ್ಗೆ ಗೊತ್ತಿರೋದು ಅಗ್ರಿಕಲ್ಚರ್ ವೆಟರ್ನರಿ ಅಂತೂ ಸದ್ಯಕ್ಕೆ ಓಪನ್ ಇದೆ, ಅದಂತೂ ನಿಮಗೆ ಗೊತ್ತಿದೆ. ಓಕೆ ಅಗ್ರಿಕಲ್ಚರ್ ವೆಟರ್ನರಿ ಕಾಲೇಜಸ್ ಆ್ಯಡ್ ಆಗಿದ್ದಾವೆ. ಆ್ಯಂಡ್ ಅದೇ ರೀತಿಯಾಗಿ ಇಂಜಿನಿಯರಿಂಗ್ ಕೂಡ ಆ್ಯಡ್ ಆಗೈತೆ. ಆ್ಯಂಡ್ ಹೊಸದಾಗಿ ಒಂದು ಗುಡ್ ನ್ಯೂಸ್ ಏನಂತಂದರೆ ನಿಮಗೆ ತೋರಿಸ್ತೀನಿ. ಸದ್ಯಕ್ಕೆ ಅಗ್ರಿಕಲ್ಚರ್ ಆ್ಯಂಡ್ ಅದರ್ ಫಾರ್ಮ್ ಸೈನ್ಸಸ್ ಕೋರ್ಸಸ್ಗಳಂತ ಕ್ಲಿಕ್ ಮಾಡ್ಕೊಂಡಾಗ ಕಾಲೇಜ್ ಅಂತ ಕ್ಲಿಕ್ ಮಾಡ್ಕೋಬೇಕು. ಕಾಲೇಜೆಲ್ಲ ಶೋ ಆಗ್ತಾವಿಲ್ಲ ಅಂತ ಒಂದು ಟೈಮ್ ನೋಡ್ಕೋಬೇಕು. ಓಕೆ ಸರಿ, ಅಂದರೆ ಸ್ವಲ್ಪ ಲೇಟ್ ಆಗ್ತಿದೆ ಯಾಕಂದರೆ ಸರ್ವರ್ ಈಗ ಚೆನ್ನಾಗಿ ಬರ್ತಾಯಿದೆ. ಇವತ್ತು ಮಂಡೇ ಕೇದವ್ರು ಹೇಳ್ದಂಗೆ ಮಂಡೇ ಸ್ಪೀಡ್ ಮಾಡ್ತೀನಿ ಅಂತ ಹೇಳಿದ್ರು. ಸೊ ಕಾಣಿಸ್ತಿದೆ ಅಗ್ರಿಕಲ್ಚರ್ ಎಲ್ಲನೂ ಕೂಡ ಬರ್ತಾಯಿದ್ದಾವೆ. ಬೇರೆ ಕೋರ್ಸ್ ಲೈಕ್ ಈಗ ನರ್ಸಿಂಗ್ ನೋಡೋಣ. ನರ್ಸಿಂಗ್ ಏನಾದರೂ ಬಂದೈತೆಲ್ಲ ಒಂದು ಟೈಮ್ ಚೆಕ್ಔಟ್ ಮಾಡ್ಕೊಳ್ಳೋಣ. ನರ್ಸಿಂಗ್ ಹೋಗಿ ಕಾಲೇಜ್ ಏನಾದರೂ ಚೆಕ್ಔಟ್ ಮಾಡ್ಕೊಂಡ್ರೆ ಕಾಲೇಜ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನೋಡಿ ಇನ್ನೂ ಕೂಡ ನರ್ಸಿಂಗ್ ಕಾಲೇಜಸ್ ಆ್ಯಡ್ ಆಗಿಲ್ಲ. ಸೊ ಅವ್ರು ಹೇಳ್ದಂಗೆ ಕೇದವರು ನರ್ಸಿಂಗು ಬರಬೇಕಂತಂದ್ರೆ ನರ್ಸಿಂಗ್ ಸೀಟ್ ಮ್ಯಾಟ್ರಿಕ್ಸ್ ಬಂದಮೇಲೆ ಬರ್ತಂತ ಹೇಳಿದ್ರೆ. ಸೊ ರಿಮೈನಿಂಗ್ ಬೇರೆ ನೋಡೋಣ. ವೆಟರ್ನರಿ ಅಂತೂ ಇದೆ ಗೊತ್ತಿರುವಾಗಿ. ಡಿ ಫಾರ್ಮ ನೋಡ್ಕೊಳ್ಳೋಣ. ಡಿ ಫಾರ್ಮ ಏನಾದರೂ ಬಂದೈತೆ ಅದನ್ನು ಕೂಡ ಚೆಕ್ಔಟ್ ಮಾಡ್ಕೊಳ್ಳೋಣ. ಕಾಲೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಇನ್ನೂ ಕೂಡ ಡಿ ಫಾರ್ಮ ಕೂಡ ಬಂದಿಲ್ಲ. ಓಕೆ ಆ್ಯಂಡ್ ಬಿ ಫಾರ್ಮ್ ಏನಾದರೂ ಬಂದಾಯ್ತಾ ಅದನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳೋಣ. ಬಿ ಫಾರ್ಮ ಕೂಡ ಬಂದೈತಾ ಅದನ್ನು ಕೂಡ ಒಂದು ಟೈಮ್ ಚೆಕ್ ಮಾಡ್ಕೊಂಬಿಡೋಣ. ಓಕೆ ವೇಟ್ ಓಕೆ ಯಾಕಂದರೆ ಸ್ವಲ್ಪ ಲೋಡ್ ಆಗುತ್ತದೆ. ಯಾಕಂದರೆ ಇವಾಗ ಮಂಡೇ ಸ್ವಲ್ಪ ಬೆಟರ್. ಓಕೆ ಇವತ್ತು ಸ್ವಲ್ಪ ಸರ್ವರ್ ಚೆನ್ನಾಗಿ ಬರ್ತಾಯಿದೆ ಅಂತಲೇ ಹೇಳ್ಬೋದು. ಆದರೂ ಕೂಡ ಸರ್ವರ್ ಇಲ್ಲ. ಓಕೆ ಆದರೂ ಕೂಡ ಫುಲ್ ಚೆನ್ನಾಗಿದೆ ಅಂತ ಹೇಳಕ್ಕೆ ಬರೋಲ್ಲ, ಬಟ್ ಬೆಟರ್. ಓಕೆ ಅಂದರೆ ಈಗ ಪ್ರೀವಿಯಸ್ ಒಂದು 3 to 4 ಡೇಸ್ ನೋಡಿದಾಗೆ ಇವತ್ತು ಸ್ವಲ್ಪ ಬೆಟ್ರಾಗಿ ಬರ್ತಾಯಿದೆ. ಓಕೆ ಕ್ಲಿಕ್ ಮಾಡ್ಕೊಂಡಿದ್ದೀನಿ. ಬಿ ಫಾರ್ಮ್ ಏನಾದರೂ ಬಂದಿದೆ ಅಂತಂದರೆ ಅಲ್ಲೂ ಕೂಡ ಬಂದಿಲ್ಲ. ಓಕೆ ಬಿ ಫಾರ್ಮನ್ನು ಕೂಡ ಬಂದಿಲ್ಲ. ಆ್ಯಂಡ್ ಅದೇ ರೀತಿಯಾಗಿ ಬೇರೆ ಓಕೆ ಈಗ ಫಾರ್ ಎಕ್ಸಾಂಪಲ್ BSc AHS ಅಂದರೆ AHS ಕೋರ್ಸಸ್ ಎಲ್ಲರೂ ಕೂಡ ಬರ್ತೀವಿ ಅಂತ ಅಂದರೆ ಯಾಡ್ ಆಗಿದ್ದಾವೆ ಅಂತಲೇ ಹೇಳ್ಬೋದು. ಇದೇ ಒಂದು ಗುಡ್ ನ್ಯೂಸ್ ಈಗ ಸದ್ಯಕ್ಕೆ. ಅಂದರೆ ಒಂದೊಂದಾಗಿ ಕಾಲೇಜಸ್ ಯಾಡ್ ಆಗ್ತಾ ಹೋಗ್ತಿದ್ದಾವೆ. ಅಂದರೆ ಈಗ ನೋಡಿ AHS ಕೋರ್ಸಸ್ಗಳು ಎಲ್ಲನೂ ಕೂಡ ಕಾಲೇಜ್ ಲಿಸ್ಟ್ ತೋರಿಸ್ತಿದ್ದಾವೆ. ಓಕೆ ಕಾಣಿಸ್ತಿದೆ ಅಂತ ಹೇಳ್ಬೋದು. ಓಕೆ ಈ ರೀತಿಯಾಗಿ ಎಲ್ಲನೂ ಕೂಡ ಕಾಲೇಜ್ ಶೋ ಆಗ್ತಿದ್ದಾವೆ. ಸೊ ರಿಮೈನಿಂಗ್ ಕೋರ್ಸಸ್ಸು ಕೂಡ ಆ್ಯಡ್ ಆಗ್ತವೆ. ಈಗಾಗಲೇ BPTನೂ ಕೂಡ ನೋಡ್ತಿರ್ಬೋದು. ಬೇಕಾದ್ರೆ BPT ಕೂಡ ಚೆಕ್ ಅಂತ ಕ್ಲಿಕ್ ಮಾಡಿ ತೋರಿಸ್ತೀನಿ ನಿಮಗೆ ಬೇಕಾದರೆ. BPT ಕೂಡ ಆಗಲೇ ನಿನ್ನೆ ಮಧ್ಯಾಹ್ನವೇ ಆ್ಯಡ್ ಆಗಿದೆ. AHS ಕೋರ್ಸಸ್ದು ಇವತ್ತು ಮಾರ್ನಿಂಗಿಂದ ಆ್ಯಡ್ ಆಗಿದೆ ಅಂತ ಹೇಳ್ಬೋದು. ಓಕೆ ಅಂದರೆ ಆಲ್ರೆಡಿ ಸೈನ್ಸ್ ಯಾರೆಲ್ಲ ಮಾಡ್ಬೇಕಂತ ಇದ್ರು ಅವ್ರದ್ದು ಕೂಡ ಸದ್ಯಕ್ಕೆ ಆ್ಯಡ್ ಆಗಿದೆ. ಇನ್ನೂ ಒಂದು ಗುಡ್ ನ್ಯೂಸ್ ಸದ್ಯಕ್ಕೆ ಆಯಿತಾ. ಓಕೆ ಇಲ್ಲಿ ಸಿಗ್ತದೆ ನಿಮಗೆ ಯಾವುದೇ ರೀತಿಯಾಗಿ ಅಂದರೆ BPT ಕೋರ್ಸಸ್ ಕ್ಲಿಕ್ ಮಾಡ್ಕೊಂಡ್ರೆ BPT ಕೂಡ ಬರ್ತಾ ಇದ್ದಾವೆ. ಅಂದರೆ ಸದ್ಯಕ್ಕೆ ನೀವೇನಾದರೂ ಇಲ್ಲಿ ಆಪ್ಷನ್ ಇಂಟರ್ ಪೇಜ್ ಒಳಗೆ ಬಂದಾಗ ನಿಮಗೆ ಯೋಗ ಆ್ಯಂಡ್ ನ್ಯಾಚುರೋಪತಿ ಸಿಗಲ್ಲ. ಇಂಜಿನಿಯರಿಂಗ್ ಸಿಗ್ತದೆ, ಅಗ್ರಿಕಲ್ಚರ್ ಮತ್ತು ವೆಟರ್ನರಿ ಸಿಗ್ತದೆ. ನರ್ಸಿಂಗ್ ಇಲ್ಲ. ಓಕೆ ನರ್ಸಿಂಗ್ ಇಲ್ಲ, ಡಿ ಫಾರ್ಮ ಇಲ್ಲ, ಬಿ ಫಾರ್ಮ ಇಲ್ಲ. ಓಕೆ ರಿಮೈನಿಂಗ್ ನರ್ಸಿಂಗ್ ಬರಬೇಕು ಆ್ಯಂಡ್ ಡಿ ಫಾರ್ಮ ಬಿ ಫಾರ್ಮ ಬರಬೇಕು. ಆ್ಯಂಡ್ ಅದಾದ ತಕ್ಷಣ ನಿಮಗೆ ಮೇಲ್ಗಡೆ ಯೋಗ ಆ್ಯಂಡ್ ನ್ಯಾಚುರೋಪತಿ ಬರಬೇಕು. ಅಂದರೆ ಸದ್ಯಕ್ಕೆ KCTಲಿ ಬರಬೇಕಾಗಿದ್ದು ಕೋರ್ಸಸ್ಗಳು ಇಷ್ಟು. ಓಕೆ ರಿಮೈನಿಂಗ್ ಈಗ MBBS ಸ್ಟೂಡೆಂಟ್ ಕೂಡ ಅಂತ ಕೇಳ್ಬೋದು. ಈಗ ಯಾವಾಗ ನಿಮ್ದು ಎಲ್ಲನೂ ಕೂಡ ಕಂಪ್ಲೀಟಾಗಿ MBBS BDS BMS ಅಂದರೆ ನೀಟದ್ದು ಕೂಡ ಕೌನ್ಸಿಲಿಂಗ್ ಇದರಲ್ಲೇ ಕಂಬೈಂಡಾಗಿ ಮಾಡ್ತಾರೆ. ಸ್ವಲ್ಪ ದಿನ ಲೇಟ್ ಆಗುತ್ತೆ ಅಷ್ಟೇ ಆಯಿತಾ. ಸೊ ಸಿಂಪಲ್ ಆಗಿದೆ. ನಿಮ್ಗೆ ಲೈವ್ ಡೆಮೋ ಮಾಡಿ ತೋರಿಸ್ತೀನಿ ಯಾವ ರೀತಿ ಆಪ್ಷನ್ ಎಂಟ್ರಿ ಮಾಡೋದು, ಯಾವ ರೀತಿ ಇದೇ ಪೇಜ್ ಒಳಗೆ. BS ನರ್ಸಿಂಗ್ದವ್ರಿಗೆ ಸಪ್ರೇಟಾಗಿ ಮಾಡ್ತೀನಿ. ಇಂಜಿನಿಯರಿಂಗ್ದವ್ರಿಗೂ ಕೂಡ ಕೆಲವೊಂದಿಷ್ಟು ಈಗಾಗಲೇ ಆಪ್ಷನ್ ಎಂಟ್ರಿ ಮಾಡಿದ್ದೀರಾ. ಇನ್ನೊಂದು ಟೈಮ್ ಪ್ರಿಯಾರಿಟಿ ಹಾರ್ಡ್ವಾಗಿ ಈ ರೀತಿ ಇದ್ದರೆ ಬೆಟರ್ ಅಂತ ನಾನು ಇನ್ನೊಂದು ಟೈಮ್ ನಿಮ್ಗೆ ಅದನ್ನು ಕೂಡ ಹೇಳ್ತೀನಿ. ಬೇರೆ ಕೋರ್ಸಸ್ ಕೂಡ ಹೇಳ್ತಾ ಹೋಗ್ತೀನಿ. ವೇಟ್ ಮಾಡಿ ಆಯಿತಾ. ಸರಿ ಇದೊಂದು ಗುಡ್ ನ್ಯೂಸು. ಸದ್ಯಕ್ಕೆ ಯಾರಿಗೆಲ್ಲ ಶೇರ್ ಮಾಡಬೇಕಿತ್ತು ಶೇರ್ ಮಾಡ್ಬೋದು. ಓಕೆ ಸರಿ ಬಾಯ್.